ನಾಡಿನ ಸಮಸ್ತ ಕನ್ನಡಿಗರಿಗೆ ಶುಭಾಶಯಗಳು. ರಾಜ್ಯೋತ್ಸವದ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗುವುದೇ ಎಲ್ಲೆಡೆ. ಆದರೆ ನಮ್ಮ ಗಡಿನಾಡು ಬೆಳಗಾವಿಯ ಕಥೆಯೇ ಬೇರೆ. ಹೌದು, ನಾಡು ನುಡಿ ಪ್ರೇಮದ ಬೀಡಾಗಿರುವ ಬೆಳಗಾವಿಯಲ್ಲಿ ಈ ಬಾರಿ ಕನ್ನಡ ರಾಜ್ಯೋತ್ಸವದ ಕಲರವ ಶುರುವಾಗಿದ್ದು ಮಧ್ಯರಾತ್ರಿಯೇ. ಇಡೀ ರಾಜ್ಯವೇ ನಿದ್ದೆಗೆ ಜಾರಿದ್ದರೆ ಬೆಳಗಾವಿ ನಗರದ ಚನ್ನಮ್ಮ ವೃತ್ತದಲ್ಲಿ ನಡುರಾತ್ರಿಯಲ್ಲೇ ರಾಜ್ಯೋತ್ಸವದ ಅಪೂರ್ವ ಸಂಭ್ರಮಾಚರಣೆಗೆ ಸಾಕ್ಷಿಯಾಗಿದೆ. ಜಿಟಿಜಿಟಿ ಮಳೆಹನಿಗಳ ನಡುವೆಯೂ ಸಾವಿರಾರು ಸಂಖ್ಯೆಯಲ್ಲಿ ಜೇನುನೊಣಗಳಂತೆ ಜಮಾಯಿಸಿದ ಕನ್ನಡಾಭಿಮಾನಿಗಳು ತಮ್ಮ ಕನ್ನಡಾಭಿಮಾನದ ಕಟ್ಟ ಸವಾಲನ್ನು ಜಗತ್ತಿಗೆ ಸಾರಿದ್ದಾರೆ. ಇದೇ ಮೊದಲ ಬಾರಿಗೆ ರಾಜ್ಯೋತ್ಸವದ ಇತಿಹಾಸದಲ್ಲಿ ಸಿಡಿಮದ್ದಿನ ಬೆರಗು ಗಡಿನಾಡಿನ ಆಕಾಶದಲ್ಲಿ ರಾರಾಜಿಸಿದೆ. ಬಾನಂಗಳದಲ್ಲಿ ಕನ್ನಡಮ್ಮನ ಚಿತಾರವನ್ನೇ ಬಿಡಿಸಿದ ಬಣ್ಣ ಬಣ್ಣದ ಸಿಡಿಮದ್ದುಗಳ ಪ್ರದರ್ಶನಕ್ಕೆ ಇಡೀ ಕನ್ನಡಿಗರು ಫಿದಾ ಆಗಿದ್ದಾರೆ. ಈ ಅದ್ದೂರಿ ಪ್ರದರ್ಶನಕ್ಕೆ ವೇದಿಕೆ ಒದಗಿಸಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು. ಅವರ ನೇತೃತ್ವದಲ್ಲಿ ನಡೆದ ಈ ಸಿಡಿಮದ್ದಿನ ಚಿತ್ತಾರ ಬೆಳಗಾವಿ ರಾಜ್ಯೋತ್ಸವಕ್ಕೆ ಹೊಸ ಮೆರುಗು ತಂದಿದೆ. ವರ್ಷದಿಂದ ವರ್ಷಕ್ಕೆ ಮಹಾಗಡಿ ಬೆಳಗಾವಿಯಲ್ಲಿ ಕನ್ನಡದ ಘಮಲು ಹೀಗೆಯೇ ಹೆಚ್ಚುತ್ತಿದ್ದು ಡಿಜೆ ಹಾಡುಗಳ ಅಬ್ಬರ, ಕನ್ನಡ ಧ್ವಜಗಳ ಹಾರಾಟ ಹಾಗೂ ಕುಣಿದು ಕುಪ್ಪಳಿಸುತ್ತಿರುವ ಯುವಪಡೆಯ ಉತ್ಸಾಹ ಎಲ್ಲೆ ಮೀರಿದೆ. ನಿಜಕ್ಕೂ ಬೆಳಗಾವಿ ಬಿಟ್ಟರೆ ಬೇರೆಲ್ಲೂ ಸಿಗದ ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ಸಡಗರ ಇದು. ನಿನ್ನೆ ಮಧ್ಯರಾತ್ರಿಯಿಂದ ಶುರುವಾದ ಈ ಸಡಗರವು ನಾಳಿನ ಮಧ್ಯರಾತ್ರಿವರೆಗೂ ನಿರಂತರವಾಗಿ ನಡೆಯಲಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲು ಸೂಕ್ತವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಕನ್ನಡದ ಕಹಳೆ ಮೊಳಗಿಸಿ ನಾಡು ನುಡಿಗೆ ಗೌರವ ಸಲ್ಲಿಸಿದ ಬೆಳಗಾವಿಯ ಕನ್ನಡ ಮನಸ್ಸುಗಳಿಗೆ ಒಂದು ದೊಡ್ಡ ಸಲಾಂ.